ಹಾಯ್ ಫ್ರೆಂಡ್ಸ್, ಇವತ್ತು ನಾನು 6 ತಿಂಗಳಿಂದ 8 ತಿಂಗಳ ಮಕ್ಕಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡೋಂಗಿದ್ರೆ ಈ ಹೋಮ್ ಮೇಡ್ ಸರ್ಲಾಕ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದು ಟ್ರಾವೆಲ್ ಫ್ರೆಂಡ್ಲಿ, ನ್ಯಾಚುರಲ್ ಫುಡ್ಡು, ಯಾವುದೇ ಪ್ರಿಸರ್ವೇಟಿವ್ ಇರೋಲ್ಲ. ಯಾವುದೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ವಾಮಿಟಿಂಗು ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಯಾವುದೂ ಆಗೋದಿಲ್ಲ. ಟ್ರೈ ಮಾಡಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ. ತುಪ್ಪ ಏನಕ್ಕೆ ಅಂದರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ, ಮಸಲ್ ಸ್ಟ್ರಾಂಗ್ಗೆ, ಬೋನ್ಗೆ ಎಲ್ಲದಕ್ಕೂ ಒಳ್ಳೆಯದು. ಅದೇ ಥರ ನೆಕ್ಸ್ಟ್ ಮಖಾನನ ಡ್ರೈ ರೋಸ್ಟ್ ಮಾಡಿ. ಮಖಾನನು ತುಪ್ಪನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ. ಮಖಾನದಿಂದ ಏನು ಯೂಸ್ಫುಲ್ ಅಂದರೆ ಇದರಲ್ಲಿ ಕ್ಯಾಲ್ಶಿಯಮ್ ಇದೆ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಹೆಲ್ತಿ ಡೈಜೆಸ್ಟಿವ್ ಇದೆ. 6 ಮಂತ್ಸ್ಗೆ ಏನಾದರೂ ನೀವು ಸ್ಟಾರ್ಟ್ ಮಾಡಬೇಕು, ಸಾಲಿಡು ಕನ್ಫ್ಯೂಷನಲ್ಲಿದ್ದರೆ ಖಂಡಿತ ಇದನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಇದನ್ನು ಡ್ರೈ ರೋಸ್ಟ್ ಮಾಡಿ ಒಂದು ಪ್ಯಾನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ತುಪ್ಪ ಹಾಕಿ ರೆಡ್ ಅವಲ್ ಯೂಸ್ ಮಾಡಿ. ರೆಡ್ ಅವಲ್ನ ಚೆನ್ನಾಗಿ ತುಪ್ಪದಿಂದ ಡ್ರೈ ರೋಸ್ಟ್ ಮಾಡಿ. ಏಕೆ ರೆಡ್ ಅವಲ್ನ ಯೂಸ್ ಮಾಡಿ ಅಂದರೆ ಅದರಲ್ಲಿ ಫೈಬರ್ ಇದೆ, ರಿಚ್ ಇನ್ ಫೈಬರು. ಅದೇ ಥರ ಅದು ಬಂದ್ಬಿಟ್ಟು ಮಕ್ಕಳಿನ ವೆಯ್ಟ್ ಗೇನ್ಗೂ ಚೆನ್ನಾಗೇ ಯೂಸ್ಫುಲ್ ಆಗುತ್ತೆ. ಸೊ ಇದೆರಡನ್ನೂ ಒಂದು ಪ್ಯಾನಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನೆಕ್ಸ್ಟು ಅದೇ ಥರನೇ ಒಂದು ತವಾದಲ್ಲಿ ತಿರ್ಗಾ ತುಪ್ಪ ಹಾಕ್ಬಿಟ್ಟು ಕಡಲೆಪಪ್ಪನ್ನ ಹಾಕಿ ಡ್ರೈ ರೋಸ್ಟ್ ಮಾಡಿ. ಕಡಲೆಪಪ್ಪಿಂದ ರಿಚ್ ಇನ್ ಪ್ರೋಟೀನು. ಅದೇ ಥರ ಟೀತಿಂಗ್ ಡೆವಲಪ್ಮೆಂಟು, ಇವಾಗ 7 ತಿಂಗಳಿಂದ 8 ತಿಂಗಳ ಮಕ್ಕಳಿಗೆ ಟೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಗೋಡಂಬಿ. ನೀವೇನಾದರೂ ಮಕ್ಕಳಿಗೆ ನಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂದರೆ ಗೋಡಂಬಿನ ಖಂಡಿತ ಇಂಟ್ರೊಡ್ಯೂಸ್ ಮಾಡ್ಬೋದು. ಅದನ್ನು ಡ್ರೈ ರೋಸ್ಟ್ ಮಾಡಿ ಪ್ಯಾನಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಬಾದಾಮಿನೂ ಅಷ್ಟೇ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಪ್ಯಾನಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಗೋಡಂಬಿನೂ ಬಾದಾಮಿನ ಹಾಗೆ ಕೊಟ್ಟರೆ ಮಕ್ಕಳಿಗೆ ಚೋಕಿಂಗ್ ಆಗುತ್ತೆ. ಸೊ ಅದೊಂದು ದೊಡ್ಡ ರಿಸ್ಕು. ಅದ್ರ ಬದಲು ಈ ಥರ ನೀವು ನಟ್ಸ್ ಕೊಡಲೇಬೇಕಂತ ಇದ್ದರೆ ನೀವು ಖಂಡಿತ ಈ ಥರ ಮಾಡಿ ಪೌಡ್ರ್ ಮಾಡಿ ಕೊಡ್ಬೋದು. 6 ತಿಂಗಳಿಂದ 1.5 ವರ್ಷ ಮಕ್ಕಳಿಗೆ. ಸೊ ಇದನ್ನು ಫುಲ್ಲಾಗೆ ಮಿಕ್ಸ್ ಮಾಡಿ ಕಂಬೈನ್ ಮಾಡಿ ರೆಡಿ ಮಾಡಿ ಈ ಥರ ಇಟ್ಕೊಂಡು ನೆಕ್ಸ್ಟು ಮಿಕ್ಸಿಯಲ್ಲಿ ಹಾಕಿ ಎಲ್ಲನೂ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಬೇಕು ಇದನ್ನ ಫುಲ್ಲು. ನೆಕ್ಸ್ಟ್ ಈ ಥರ ಪೌಡರ್ ಆಗುತ್ತೆ. ನೆಕ್ಸ್ಟು ನಾವು ನೀಟಾಗೆ ಅದನ್ನು ಜರಡೆ ಮಾಡಿ ಪೌಡರ್ನ ಯಾವುದೇ ಗಟ್ಟಿ ಎಲ್ಲ ಇಲ್ದಿರಂಗೆ ನೀಟಾಗೆ ಪೌಡರ್ ಮಾಡಿ ಇಟ್ಕೊಬೇಕು. ಸೊ ಇದು ಫುಲ್ ಪ್ರಾಪರಾಗಿ ರೆಡಿ ಆಗಿದೆ. ಇದೇ ಪೌಡರು. ನೆಕ್ಸ್ಟು ನೀವೇನಾದರೂ ಮಕ್ಕಳಿಗೆ ಸ್ವೀಟ್ನೆಸ್ ಏನಾದರೂ ಬೇಕಂದರೆ ನೀವು ಖಂಡಿತ ನಾಟಿ ಬೆಲ್ಲ ಯೂಸ್ ಮಾಡ್ಬೋದು. ಅದು ಜಸ್ಟ್ ಟೇಸ್ಟ್ಗೂ ಮತ್ತು ಫ್ಲೇವರ್ಗಷ್ಟೇ ಯೂಸ್ ಆಗೋದು, ಬೇರೆ ಎಂಥದಕ್ಕೂ ಅಲ್ಲ. ಮಕ್ಕಳು ತಿನ್ನಲ್ಲ ಅಂದರೆ ಮಾತ್ರ. ಆಮೇಲೆ ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡಿ. ಒಂದು ಬೌಲಲ್ಲಿ 1 ಸ್ಪೂನಷ್ಟು ಹಾಕಿ, 1 ಟೇಬಲ್ ಸ್ಪೂನು. ನೆಕ್ಸ್ಟು ಅದನ್ನು ಬಿಸಿ ನೀರಲ್ಲಿ ಹಾಕಿ ಕಲಿಸಿದ್ರೆ ಅದು ತಿಕ್ಕಾಗಿ ಚೆನ್ನಾಗೇ ಮಿಕ್ಸ್ ಆಗಿ ಕಂಬೈನ್ ಆಗುತ್ತೆ. ಸೊ ಇದು ಕಂಬೈನ್ ಆಗಿದ್ಮೇಲೆ ನೀವು ವಿತಿನ್ 2 ಮಿನಿಟ್ಸಲ್ಲಿ ಬೇಬಿಗೆ ಫೀಡ್ ಮಾಡ್ಬೋದು. ಇದು ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಮಗಳಿಗೆ ಕೊಟ್ಟೆ, ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು ಈ ಫುಡ್ಡು. ಸೊ ಟ್ರೈ ಮಾಡಿ. ನಿಮ್ಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.